ನಮಸ್ಕಾರ. ನನ್ನ ಹೆಸರು ಭೀಮರಾಜ್ ಪೂಜಾರ್ ಅಂತೇಳಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಈ ಒಂದು ಶಹಾಪುರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇಂದಿರಾ ಕ್ಯಾಂಟೀನ್ ಏನು ಓಪನ್ ಮಾಡಿದ್ದಾರೆ, ಅದು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂತಂದ್ರೆ ಇವತ್ತ ಬಡ ಜನಸಾಮಾನ್ಯರು ಇವತ್ತ ದಿನನಿತ್ಯ ನಾವ್ಯಾರು ಹಸುವಿನಿಂದ ಸಾಯಬಾರದು, ಇವತ್ತ ಹಸು ಋಣಮುಕ್ತಿ ಆಗ್ಬೇಕಂತಕ್ಕಂಥ ಒಂದು ಒಳ್ಳೆ ವಿಚಾರನ ಇಟ್ಕೊಂಡು ಇವತ್ತ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇವತ್ತು ಶಹಾಪುರದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ನೋಡ್ತಾ ಇದೀವಿ, ಬೆಳಗ್ಗೆನೂ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ, ಮಧ್ಯಾಹ್ನ ಕೂಡ ಊಟ ಇಲ್ಲ. ಇನ್ನೊಂದು ಈ ಒಂದು ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆದಾಗಿಂದನೂ ಕೂಡ ನಾವು ಕೂಡ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಬರ್ತಾ ಇದೀವಿ. ಬರೀ ಬೆಳಗ್ಗೆ ಉಪ್ಪಿಟ್ಟ ಇರುತ್ತೆ, ಜೊತೆಗೆ ಪಲಾವ್ ಇರುತ್ತೆ, ಮತ್ತೆ ಒಗ್ಗರಣೆ ಇರುತ್ತೆ, ಅವಲಕ್ಕಿ ಇರುತ್ತೆ. ಆದ್ರೆ ಆ ಮೆನುದಲ್ಲಿ ಹಾಕಿರ್ತಕ್ಕಂಥ ಪ್ರತಿಯೊಂದು ಯಾವುದೇ ಲೀಸ್ಟ್ ಇವತ್ತ ಸಮರ್ಪಕವಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಇವತ್ತು ಸಂಗತಿಗಳು ಸಿಗ್ತಾ ಇಲ್ಲ. ಬರೀ ಅನ್ನ ಸಾಂಬಾರ್ ತಿಂದಿಗೆಸಿಂದ ಇವತ್ತ ಮನೆಗೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗನೆ ಎಚ್ಚೆತ್ಕೊಳ್ಬೇಕು. ಒಂದು ವೇಳೆ ಎಚ್ಚೆತ್ಕೊಳ್ಳದೆ ಹೋದಲ್ಲಿ ಶಹಾಪುರಿನ ಸಮಸ್ತ ನಾಗರಿಕ ಬಂಧುಗಳ ಮುಖಾಂತರ ಮತ್ತು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಗರಸಭೆ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗ್ತದೆ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.